ಸಿಎಂ ದೆಹಲಿಗೆ ತೆರಳುತ್ತಾರೆ ಬೆಳಿಗ್ಗೆ 11 ಗಂಟೆಗೆ. ಹಾಗೆ ಈ ಸಂದರ್ಭದಲ್ಲಿ 1:55ಕ್ಕೆ ದೆಹಲಿಗೆ ಹೋಗಿ ಇಳಿತಾರೆ. ಹಾಗೆ ಸಂಜೆ 4 ಗಂಟೆಗೆ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡ್ತಾರೆ. ಇದು ಅವರ ನಾಳಿನ ದಿನಚರಿ. ದಸರಾ ವೈಮಾನಿಕ ಪ್ರದರ್ಶನ ಆಯೋಜನೆ ಬಗ್ಗೆ ಇವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆಯಲ್ಲಿ ಮಾತುಕತೆಯನ್ನ ಕೂಡ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂತದ್ದು. ಇನ್ನು ನಾಳೆ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡ್ತಾರೆ ಮುಖ್ಯಮಂತ್ರಿಗಳು. ಹೈಕಮಾಂಡ್ ಭೇಟಿಯನ್ನ ಮಾಡಿ ರಾಜ್ಯದ ಸ್ಥಿತಿಗತಿ ಬಗ್ಗೆ ಅವರು ಕೂಡ ವರದಿಯನ್ನ ಒಪ್ಪಿಸ್ತಾರೆ ಹೈಕಮಾಂಡ್ಗೆ. ಜೊತೆಯಲ್ಲಿ ವಿಧಾನ ಪರಿಷತ್ ಸ್ಥಾನ, ನಿಗಮ ಮಂಡಳಿಗೆ ನೇಮಕಾತಿ, ಈ ಎಲ್ಲ ವಿಚಾರಗಳನ್ನ ಕೂಡ ಹೈಕಮಾಂಡ್ ಜೊತೆಯಲ್ಲಿ ಮಾತನಾಡ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ನಾಳೆ ಏನು ಸಿದ್ದರಾಮಯ್ಯನವರು ತೆರಳುತ್ತಾರೆ ದೆಹಲಿಗೆ, ಹಾಗೇನೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾರೆ. ಇವರಿಬ್ರು ಕೂಡ ಅಲ್ಲೇ ವಾಸ್ತವ್ಯವನ್ನ ಹೂಡಿ ನಾಡಿದ್ದು ಅವರ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆಯನ್ನ ನಡೆಸ್ತಾರೆ. ಇನ್ನು ನಾಳೆ ವೈಮಾನಿಕ ದಸರಾ ಉತ್ಸವದಲ್ಲಿ ವೈಮಾನಿಕ ಪ್ರದರ್ಶನದ ಬಗ್ಗೆ ರಾಜನಾಥ್ ಸಿಂಗ್ ಅವರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸೋದಕ್ಕೆ ನಾಳೆ ಹೋಗ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಇನ್ನು ಜೊತೆಯಲ್ಲಿ ಹೈಕಮಾಂಡ್ ಜೊತೆಯಲ್ಲಿ ಹೋದಾಗ ಏನೇನೆಲ್ಲ ಮಾತಾಡಬಹುದು ಅಂತ ಹೇಳಿ ಕೆಪಿಸಿಸಿ ಪದಾಧಿಕಾರಿಗಳ ನೇಮಕದ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡ್ತಾರೆ. ಹಲವು ವಿಚಾರಗಳ ಬಗ್ಗೆ ವರಿಷ್ಠರ ಜೊತೆ ಖಾಸ್ ಬಾತ್ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ದೆಹಲಿ ಪ್ರವಾಸವನ್ನ ಕೈಗೊಂಡ ಸಂದರ್ಭದಲ್ಲಿ ಎಐಸಿಸಿ ನಾಯಕರೊಂದಿಗೆ ಇಷ್ಟೆಲ್ಲ ಮಾತುಕತೆಯನ್ನ ಆಡ್ತಾರೆ ಅಂತ ಹೇಳಿ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಪಕ್ಷಗಳು ಬಿಜೆಪಿ ಆಗಿರಬಹುದು ಅಥವಾ ಕಾಂಗ್ರೆಸ್ ಆಗಿರಬಹುದು ಅಥವಾ ಇನ್ನಾವುದೇ ಪಕ್ಷಗಳಾಗಿರಬಹುದು, ರಾಜ್ಯದಲ್ಲಿ ಅಧಿಕಾರವನ್ನ ನಡೆಸುವಂತಹ ಸಂದರ್ಭದಲ್ಲಿ ಅವರು ತಮ್ಮ ಎಲ್ಲ ವಿಚಾರಗಳನ್ನ ಹೈಕಮಾಂಡ್ಗೆ ಒಪ್ಪಿಸುವಂತದ್ದು ಅಂತ ಹೇಳಿ ದೆಹಲಿಗೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಆಮೇಲೆ ತಮ್ಮ ಹೈಕಮಾಂಡ್ ಏನ್ ಸೂಚಿಸಿದೆಯೋ ಅದನ್ನ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಒಂದು ಪ್ರಶ್ನೆ ಕಾಡುವಂತದ್ದು, ರಾಜ್ಯದ ಸಂಪೂರ್ಣ ಜವಾಬ್ದಾರಿ ಮುಖ್ಯಮಂತ್ರಿಗಳ ಕೈಯಲ್ಲಿ ಇರುವಂತದ್ದು. ಶಾಸಕಾಂಗದ ಸದಸ್ಯರು ತಮ್ಮ ನಾಯಕರು ಯಾರಾಗಬೇಕು ಅಂತ ಹೇಳಿ ಅವರು ಆಯ್ಕೆಯನ್ನ ಮಾಡಿಕೊಳ್ತಾರೆ. ಶಾಸಕಾಂಗದ ನಾಯಕರು ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರ ನಿರ್ಧಾರ ಮತ್ತು ಸಚಿವ ಸಂಪುಟದ ನಿರ್ಧಾರ ಫೈನಲ್ ಆಗಬೇಕು ರಾಜ್ಯದ ಹಿತದೃಷ್ಟಿಯಿಂದ. ಆದರೆ ಇವರು ಎಲ್ಲದಕ್ಕೂ ಕೂಡ ತಮ್ಮ ಹೈಕಮಾಂಡ್ ಜೊತೆಯಲ್ಲಿ ಸಂಪರ್ಕಿಸುವಂತದ್ದು, ಅವರು ಹೇಳಿದಾಗೆ ರಾಜ್ಯದಲ್ಲಿ ಆಡಳಿತವನ್ನ ನಡೆಸುವಂತದ್ದು ಒಂದು ರೀತಿಯಲ್ಲಿ ಹಸ್ತಕ್ಷೇಪವ ಇದು ಅಂತ ಕೂಡ ಅನ್ಸೋದು ಸುಳ್ಳಲ್ಲ.